ಕೋಲಾರದ ಅರಹಳ್ಳಿ ಸೊಸೈಟಿ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎಲ್ಲ 12 ಸ್ಥಾನಗಳಿಗೆ 12 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಶನಿವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ದಾಖಲೆ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಖಾತೆಯನ್ನು ತೆರೆಯದೆ ಹೀನಾಯ ಸೋಲನ್ನು ಕಂಡಿದೆ. ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಂಡು ಗೆಲುವಿನ ಉಮೇದಿಯಲ್ಲಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ತಂಡಕ್ಕೆ ಭಾರೀ ಹಿನ್ನಡೆಯಾಗಿದೆ. ಸಾಲಗಾರರ ಕ್ಷೇತ್ರ ಮತ್ತು ಸಾಲಗಾರರಲ್ಲದ ಒಟ್ಟು 12 ಕ್ಷೇತ್ರಗಳಿಂದ ಬಿಜೆಪಿ ಜೆಡಿಎಸ್ನ ಮೈತ್ರಿಕೂಟದ ಅಭ್ಯರ್ಥಿಗಳಾದ ಆರ್ ಮಂಜುನಾಥ್, ಡಿಎನ್ ಲಕ್ಷ್ಮೀಪತಿ, ಕೆವಿ ಅಶೋಕ್ ಕುಮಾರ್, ವಿ ಕೃಷ್ಣಪ್ಪ, ಎನ್ ಉಮಾದೇವಿ, ನೀಲಮ್ಮ, ಬಿ ಈರಪ್ಪ, ಎಂ ವೆಂಕಟೇಶಪ್ಪ, ಸಂಪತ್ ಕುಮಾರ್, ಶ್ರೀನಿವಾಸಯ್ಯ, ರಾಮಾಂಜನೇಯ, ಪಿ ನೂರುಲ್ಲಾ ಜಯಗಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎನ್ಡಿ ಮೈತ್ರಿಕೂಟದ ಅಭ್ಯರ್ಥಿ ಆರ್ ಮಂಜುನಾಥ್, ಇದು ರೈತರ ಗೆಲುವಾಗಿದ್ದು ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯಾಗಿದೆ. ಮುಂದಿನ ದಿನಗಳಲ್ಲಿ ಅರಹಳ್ಳಿ ಸೊಸೈಟಿಯನ್ನು ಅಭಿವೃದ್ಧಿ ಮಾಡಲು ಎಲ್ಲರೂ ಒಟ್ಟಾಗಿ ಶ್ರಮಿಸುತ್ತೇವೆ. ಅರಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗಿದೆ. ಅವರಿಗೆ ಡಿಪಾಸಿಟ್ ಸಹ ಬಂದಿಲ್ಲವೆಂದು ತಿಳಿಸಿದ್ದಾರೆ. ಅರಹಳ್ಳಿ ಸೊಸೈಟಿಯ ಚುನಾವಣೆ ನಡೆದು ಫಲಿತಾಂಶ ಹೊರಬಂದಿದ್ದು 12 ಸ್ಥಾನಕ್ಕೆ ಚುನಾವಣೆ ನಡೆದು 12ಕ್ಕೂ ಕೂಡ ಎನ್ಡಿಎ ಅಭ್ಯರ್ಥಿಗಳು ಕೈಗಳಿಸಿದ್ದಾರೆ. ಅವರಿಗೆ ಮತ ಕೊಟ್ಟಂತ ಎಲ್ಲ ನನ್ನ ರೈತ ಬಾಂಧವರಿಗೆ, ಭಾರತೀಯ ಜನತಾ ಪಕ್ಷದ ಪರವಾಗಿ, ಜಾತ್ಯತೀತ ಜನತಾದಳದ ಪರವಾಗಿ ಎಲ್ಲ ರೈತ ಬಾಂಧವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಅಭ್ಯರ್ಥಿಗಳು ಕೂಡ 243 ಮತಗಳು ಚಲಾವಣೆ ಆಗಿದ್ದು ಅದರಲ್ಲಿ ಕೇವಲ 70 ಮತಗಳನ್ನು ಪಡೆಯೋದ್ರ ಮುಖಾಂತರ ಭಾರೀ ಮುಖಭಂಗವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಅನುಭವಿಸ್ತಾ ಇದೆ. ಎಲ್ಲ ನನ್ನ ರೈತ ಬಾಂಧವರು ನಮ್ಮ ಎನ್ಡಿಎ ಪಕ್ಷವನ್ನು ನಂಬಿ ಸಿಎಂಆರ್ ಶ್ರೀನಾಥ್ ಮತ್ತು ವಂದನಾ ಪ್ರಕಾಶ್ ಅವರನ್ನು ನಂಬಿ ಮತ ಕೊಟ್ಟು ಎಲ್ಲ 12 ಜನರನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಇದೊಂದು ಮುಂದಿನ ಚುನಾವಣೆಗೆ ಒಂದು ದಿಕ್ಸೂಚಿಯಾಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ ನಾವು ಎರಡೂ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಎಲ್ಲ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಂತೇವೆ. ಹಾಗಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ SFSC ಇರ್ತಕ್ಕಂಥ ಕ್ಯಾಲ್ನೂರ್ ಇರ್ಬೋದು, ಕಡಗಟ್ಟೂರು ಇರ್ಬೋದು, ವೇಮಗಲ್ ಇರ್ಬೋದು, ಬಕ್ಲೇರಿ ಇರ್ಬೋದು, ಕೋಲಾರ ಕಸ್ಬಾ ಇರ್ಬೋದು, ಅರಹಳ್ಳಿ ಇರ್ಬೋದು, ಎಲ್ಲ ಕೂಡ ಒಂದು ನರಸಾಪುರ ಒಂದು ಬಿಟ್ಟರೆ ಎಲ್ಲ ಕೂಡ ಇವತ್ತು ಎನ್ಡಿಎ ಅಭ್ಯರ್ಥಿಗಳು ಮೈತ್ರಿಕೂಟ ಇವತ್ತು ಆಡಳಿತ ನಡೆಸ್ತಾ ಇದೆ. ಕೋಲಾರದಲ್ಲಿ APMC ಕೂಡ ಎನ್ಡಿಎ ಅಭ್ಯರ್ಥಿಗಳು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು PLD ಬ್ಯಾಂಕ್ ಹೊರತುಪಡಿಸಿ. ಹಾಗಾಗಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಿಂದ ಇದ್ರೆ ಯಾವುದೇ ಕುತಂತ್ರಕ್ಕೆ, ಯಾವುದೇ ಒಳಗಾಗಕೂಡದು. ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತೇನೆ, ನಾವಿಬ್ಬರು ಒಂದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಯಾವುದೇ ಅಭ್ಯರ್ಥಿಗೆ ಡಿಪಾಸಿಟ್ ಕೂಡ ಬರೋದಿಲ್ಲ. ಹಾಗಾಗಿ ಮುಂದೆ JDS ಮತ್ತೆ ಬಿಜೆಪಿ ವತಿಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಒಗ್ಗಟ್ಟಾಗಿ ನಾವು ನಿಲ್ಲಿಸ್ತೇವೆ. ಇನ್ನೇನು ಮುಂದಿನ ತಿಂಗಳು ಚುನಾವಣೆ ದಿನಾಂಕ ನಿಶ್ಚಯ ಆಗುತ್ತೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿದು, ತಾಲೂಕ್ ಪಂಚಾಯತಿ ಚುನಾವಣೆ ಮುಂದಿನ ತಿಂಗಳು ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ. ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ, ಕಿತ್ತಾಡ್ಕೊಡ್ದು, ದ್ವೇಷ ಮಾಡ್ಕೊಡ್ದು, ನಾವಿಬ್ರು ಡಿಸೈಡ್ ಮಾಡ್ತೀವಿ ಯಾರಿಗೆ ಸೀಟ್ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಎಲ್ಲ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಕೋಲಾರ ಜಿಲ್ಲಾ ಪಂಚಾಯತಿ ಎನ್ಡಿಎ ಬಾವುಟ ಸದಸ್ಯರಿಂದ. ಹಾಗಾಗಿ ನೀವೆಲ್ಲ ಕೂಡ ಇದೇ ರೀತಿ ಒಗ್ಗಟ್ಟಿಂದ ಇದ್ದು ನಮ್ಮ ಕಾರ್ಯಕರ್ತರಿಗೆ ಮಾಡಬೇಕು. ಇವತ್ತು ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. JDS ಪಾರ್ಟಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಬ್ಬರು ಒಳ್ಳೆ ಜೋಡಿಗಳು ನಮಗೆ. ನಾವು ಏನೋ ಕುರುಗಲ್ ವೆಂಬಲ್ ಗೆದ್ದಾಗ ಹೇಳಿದ್ರೆ ಇಲ್ಲೆಲ್ಲ ಗೆಲುವೆ ಅಂತ ಏನೋ ಕಳ್ಳೋಟು ಇನ್ಮೇಲೆಲ್ಲ ಗೆಲುವೆ. ಏನು ಅರಹಳ್ಳಿ ಸೊಸೈಟಿ ನಾವು ಅಭೂತಪೂರ್ವವಾಗಿ 200 ಓಟು ತಗೊಂಡು 12ಕ್ಕೆ 12 ನಾವು ಗೆಲ್ಲೋ ಮುಖಾಂತರ ಇತಿಹಾಸನ ಮತ್ತೆ ನಾವು ಸೃಷ್ಟಿ ಮಾಡಿದ್ರೆ ನಮ್ಮ ವಿರೋಧಿಗಳು ಎಷ್ಟೋ ಅಪಪ್ರಚಾರ ಮಾಡಿದ್ರು ಅವ್ರಿಗಿಲ್ಲ. ಯಾಕಂದ್ರೆ ಇವತ್ತು ಎಲ್ಲದರಲ್ಲಿ ಅಭಿವೃದ್ಧಿ ಈನೇ, ಕೋಲಾರಕ್ಕೆ ಅಭಿವೃದ್ಧಿ ಅನ್ನೋದೇ ಇಲ್ಲ. 100% ಇಲ್ಲಿ ಎನ್ಡಿಎ ಅಭ್ಯರ್ಥಿ 100% 2028ಕ್ಕೆ ಗೆಲ್ಲೋದು ಶತಸಿದ್ಧ. ಅದೆಲ್ಲ ನಿಮ್ಮ ಸರ್ಕಾರ ರಚಿಸೋದು ಅಷ್ಟೇ ಶತಸಿದ್ಧ. ಏನು ಇವತ್ತು ಅನ್ಯೂನ್ಯವಾಗಿದ್ರೆ
ಏನ್ ಇಬ್ಬರು ಏನ್ ಹೇಳ್ತಾರೆ ಅದ್ರ ಮೇಲೆ ಯಾರಿಗೂ ತೊಂದರೆ ಆಗಲ್ಲ. ಯಾಕಂದ್ರೆ ಸರ್ಕಾರ ಬಂದಾಗ ಒಬ್ಬರಿಗೆಲ್ಲ ಒಂದಲ್ಲ ಒಂದು ನಿಮಗೆ ಉದ್ಯೋಗ ಸಿಗ್ತದೆ. ಯಾರು ಹಿನ್ನಡೆ ಆಗ್ಬಾರ್ದು. ಇವತ್ತು ಯಾರು ಸೋಲ್ತೀರಿ, ನಾಳೆ ಯಾರು ಮಾಡ್ಕೊತೀರಿ ನಾವು ಗೆಲ್ತೀರಿ. ಈ 12 ಜನ ನೀವು ಬೆನ್ನೆಲುಬಾಗಿ ಗೆಲ್ತೀರಿ. ಇದು ಪಕ್ಷದ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಕ್ಷದ 2 ಕಾರ್ಯಕರ್ತರ ಗೆಲುವು ಮತ್ತು ಶ್ರೀನಾಥ್ ಅವರ ಗೆಲುವು ಅಂತೇಳಿ ಈ ಗೆಲುವಿಗೆ ಮುಖ್ಯ ಕಾರ್ಯಕರ್ತರು, ವೋಟರ್ಸ್ ಮತ್ತೆ ಕಾರ್ಯಕರ್ತರು ಎಲ್ಲರಿಗೂ ಒಳ್ಳೇದಾಗಲಿ.